ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾಗಿರ್ತಕ್ಕಂಥ ಶಿಕ್ಷಕರ ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸುವ ಬಗ್ಗೆ ಅಂತ. ಕಾಯಂ ಪೂರ್ವ ಸೇವಾ ಅವಧಿಯ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಇವ್ರು ಏನ್ ಮಾಡ್ಬೇಕು ಹಾಗಾದ್ರೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾದ್ರೆ ನೆಕ್ಸ್ಟ್ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023-24ನೇ ಸಾಲಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾಗಿರ್ತಕ್ಕಂಥ ಶಿಕ್ಷಕರು ಶಾಲಾ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ದ ವೆರಿ ಫಸ್ಟ್ ಡೇ ಅವ್ರು ಅಪಾಯಿಂಟ್ಮೆಂಟ್ ಇಶ್ಯೂ ಮಾಡಿಕೊಂಡು ಅವರು ಜಾಯಿನ್ ಆಗ್ತಾರಲ್ಲ ಅಲ್ಲಿಂದ 2 ವರ್ಷಗಳನ್ನ ಪೂರ್ಣಗೊಳಿಸಿದ ದಿನಾಂಕದ ನಂತರ ಈ ಕೆಳಕಂಡ ದಾಖಲೆಗಳೊಂದಿಗೆ ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಈ ಕಚೇರಿಯ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸಲ್ಲಿಸಲು ತಿಳಿಸಿದೆ. ಪ್ರೊಬೇಷನರಿ ಇಯರ್ ಅಂತ ಏನೇನು ಕರೀತಾರೆ ಅದು ಕಂಪ್ಲೀಟ್ ಆಯಿತು ಅಂತಂದ್ರೆ ಅವರು ಒಂದಷ್ಟು ಡಾಕ್ಯುಮೆಂಟ್ ಅನ್ನು ಕೊಟ್ಬಿಟ್ಟು ತಮ್ಮ ಇಡೀ ಸೇವಾ ಅವಧಿ ಡಿಕ್ಲೇರ್ ಆಗಿದೆ ಅದನ್ನು ಘೋಷಣೆ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಡಾಕ್ಸ್ ಅನ್ನ ಅವ್ರು ಪ್ರೊವೈಡ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹೇಳಿದ್ದಾರೆ ಈಗ. ಸೊ ಸಂಬಂಧಪಟ್ಟಂತ ವಿಷಯ ನಿರ್ವಾಹಕರಿಗೆ ಸಲ್ಲಿಸಲಿಕ್ಕೆ ತಿಳಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಇಲ್ಲಿ. ಅದನ್ನ ಒಂದ್ ಕಡೆ ಹೇಳ್ಬಿಡ್ತೀನಿ ನಿಮಗೆ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು. ಸೊ ಮೊದಲನೇದು ಶಿಕ್ಷಕರ ಮನವಿ ಪತ್ರ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ನಂಜನಗೂಡು ಇವ್ರಿಗೆ ಕೊಡಬೇಕಾಗುತ್ತೆ ಅಂದ್ರೆ BOಗೆ. ನೆಕ್ಸ್ಟ್ ಕಾರ್ಯನಿರ್ವಾಹಕ ವರದಿಗಳು ಇದು ಎಲ್ಲಿಂದ ಇಲ್ಲಿವರೆಗೆ ನೇಮಕಾತಿ ದಿನಾಂಕದಿಂದ 2 ವರ್ಷ ಪೂರೈಸಿದ ದಿನಾಂಕದವರೆಗೆ ಅಂತ. ಅಲ್ಲಿ ನೆಕ್ಸ್ಟ್ SSLC ದೃಢೀಕೃತ ಅಂಕಪಟ್ಟಿ, ನೆಕ್ಸ್ಟ್ PUC ದೃಢೀಕೃತ ಅಂಕಪಟ್ಟಿ, ಪದವಿ ಪರೀಕ್ಷೆಗಳ ದೃಢೀಕೃತ ಅಂಕಪಟ್ಟಿಗಳು ಅಂದ್ರೆ ಎಲ್ಲಾ ಸೆಮಿಸ್ಟರ್ಸ್. ಈಗ ಡಿಗ್ರಿ ಮಾರ್ಕ್ಸ್ ಅಂತ ಬಂದಾಗ ನಿಮಗೆ ಎಲ್ಲಾ ಸೆಮಿಸ್ಟರ್ನ ಅಂಕಪಟ್ಟಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಡಿಗ್ರಿ ಯಾರೆಲ್ಲ ಕಂಪ್ಲೀಟ್ ಮಾಡಿದಾರೋ ಅವರು ಕಾನ್ವಿಕೇಶನ್ ಪ್ರಮಾಣ ಪತ್ರ ಅಂತ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಿಂದ ಅವ್ರು ಕೊಡ್ತಾರೆ, ಅದನ್ನು ಕೂಡ ಅವ್ರು ಕೊಡಬೇಕಾಗುತ್ತೆ. ಇನ್ನು D.Ed ಅಥವಾ B.Ed ಪರೀಕ್ಷೆಗಳ ದೃಢೀಕೃತ ಅಂಕಪಟ್ಟಿ ಅದರ ಒಂದು ಮಾರ್ಕ್ಸ್ ಕಾರ್ಡ್, ಇನ್ ಕೇಸ್ D.Ed ಆಗಿದ್ರೆ ಅವರು ಕೊಡಬೇಕಾಗುತ್ತೆ. ಇನ್ನು ಅಂದ್ರೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ತಾರೆ ಅವರು ಅದನ್ನ ಐ ಥಿಂಕ್ ಎಲ್ಲವನ್ನ ಕೊಡಬೇಕಾಗುತ್ತೆ ಅಲ್ಲಿ. ನೆಕ್ಸ್ಟ್ D.Ed ಅಥವಾ B.Ed ಪ್ರಮಾಣ ಪತ್ರ ಅದನ್ನ ಹೇಳಿದ್ನಲ್ಲ, ಈಗ D.Ed ಮಾಡಿದ್ರು ಅದಕ್ಕೊಂದು ಕಾನ್ವಿಕೇಶನ್ ಅಂತ ಇರ್ತದೆ. ಐ ಥಿಂಕ್ ಈಗ B.Ed ಕಂಪ್ಲೀಟ್ ಆಗಿರೋರ್ಗೂ ಒಂದು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅಂತ ಇದ್ದಿರ್ತದೆ, ಅದನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇನ್ನು ಆಸ್ತಿ ಮತ್ತು ಋಣಪಟ್ಟಿ 2023-24 ಹಾಗೂ 2024-25ನೇ ಸಾಲು ಅಂತ ಹೇಳಿದ್ದಾರೆ. ಇನ್ನು ಕನ್ನಡ ಭಾಷಾ ವಿನಾಯಿತಿ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ. ಇನ್ನೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು. ಸೊ ಯಾವ ವರ್ಷ ಅವ್ರ ನೇಮಕ ಆಗಿದ್ದು ಅದೊಂದು ಆದೇಶದ ಪ್ರತಿ ಅಂತ ಬರುತ್ತೆ, ಅಥೆಂಟಿಕೇಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಅದನ್ನು ಕೊಡಬೇಕಾಗುತ್ತೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ನಂಜನಗೂಡುರವರ ಚಾಲನಾ ಆದೇಶ ಪ್ರತಿ ಅಂತ ಇದೆ, ಅದನ್ನ ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ. ಅಂದ್ರೆ ಪ್ರೊಬೇಷನರಿ ಇಯರ್ ಕಂಪ್ಲೀಟ್ ಆದ್ಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ನ ಅವರು ಸಂಬಂಧಪಟ್ಟಂತ ವಿಷಯ ನಿರ್ವಾಹಕರಿಗೆ ಸಲ್ಲಿಸಬೇಕು. ಇದಕ್ಕಿಂತ ಇನ್ ಕೇಸ್ ಏನಾದ್ರು ನಿಮ್ಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ನೀವು